Hello students, today let us do an introduction to the play Julius Caesar by William Shakespeare, which is prescribed for you in paper 4 of your language syllabus. Before going to the play, it is important to know a little historical background to the play. Julius Caesar was one of the world's most famous generals, great statesman and administrator of the ancient Rome. ಪುರಾತನ ರೋಮ್ ಸಾಮ್ರಾಜ್ಯದ ಆಡಳಿತಾಧಿಕಾರಿಗಳಲ್ಲಿ ಒಬ್ಬನಾಗಿದ್ದ ಜೂಲಿಯಸ್ ಸೀಸರ್. At that time, the Republic of Rome was ruled by a government of three called Triumvirate. ಈ ರೋಮ್ ಗಣರಾಜ್ಯವನ್ನು ಮೂವರು ಆಡಳಿತಾಧಿಕಾರಿಗಳು ಆಳ್ವಿಕೆ ಮಾಡ್ತಾ ಇದ್ರು. ದೇವರ್ ಪಾಂಪಿ, ಸೀಸರ್ ಆ್ಯಂಡ್ ಕ್ರಾಸಸ್. ಈ ಮೂವರುಗಳ ಹೆಸರುಗಳು ಪಾಂಪಿ, ಸೀಸರ್ ಮತ್ತು ಕ್ರಾಸಸ್ ಎನ್ನುವುದಾಗಿತ್ತು. Crassus was sent out as the governor of Roman province of Syria. Crassus ಸಿರಿಯಾದಲ್ಲಿ ವಾಸವಾಗಿದ್ದ. Caesar undertook an expedition of conquest and conquered Gaul, planted Roman power in Britain, and defeated King Pontus and extended and strengthened Roman Empire. ಜೂಲಿಯಸ್ ಸೀಸರ್ ದಂಡಯಾತ್ರೆಗಳನ್ನು ಮಾಡಿ ಹಲವಾರು ಪ್ರಾಂತ್ಯಗಳನ್ನು ಗೆದ್ದು ರೋಮನ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ. ಪಾಂಪಿ ವಾಸ್ ಫ್ರೈಟನ್ಡ್ ಬೈ ಸೀಸರ್ಸ್ ಮಿಲಿಟರಿ ಪವರ್. ಸೀಸರ್ನ ದಂಡಯಾತ್ರೆಗಳನ್ನು ನೋಡಿ ಪಾಂಪಿಯ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಯ, ಆತಂಕ ಶುರುವಾಯಿತು. There were series of fights between Pompey and Caesar. ಈ ಒಂದು ಆತಂಕ ಭಯದಿಂದ ಪಾಂಪಿ ಸೀಸರ್ನ ಮೇಲೆ ಯುದ್ಧವನ್ನು ಮಾಡ್ತಾನೆ. ಅವರುಗಳ ನಡುವೆ ಹಲವಾರು ಯುದ್ಧಗಳು ನಡೆದು ಕೊನೆಗೆ ಪಾಂಪಿ ಸೋಲನ್ನು ಅನುಭವಿಸ್ತಾನೆ. ಪಾಂಪಿ ವಾಸ್ ಕಿಲ್ಡ್ ಬೈ ಒನ್ ಆಫ್ ಹಿಸ್ ಓನ್ ಸೋಲ್ಜರ್ಸ್. ಕೊನೆಗೆ ಒಬ್ಬ ಸೈನಿಕ ಪಾಂಪಿಯನ್ನು ಹತ್ಯೆ ಕೂಡ ಮಾಡ್ತಾನೆ. ಜೂಲಿಯಸ್ ಸೀಸರ್ defeated Pompey and Pompey was killed by one of his own soldiers. Now let us look at the events that take place in the drama. ಈಗ ನಾಟಕದಲ್ಲಿ ನಡೆಯುವಂತಹ ಘಟನೆಗಳನ್ನು ಒಮ್ಮೆ ನೋಡೋಣ. The play begins after Julius Caesar overthrows Pompey and ರಿಟರ್ನ್ಸ್ ಟು ರೋಮ್. ಈ ಒಂದು ನಾಟಕ ಶುರುವಾಗೋದು ಯಾವಾಗ ಅಂದರೆ ಪಾಂಪಿಯನ್ನು ಸೋಲಿಸಿ ಜೂಲಿಯಸ್ ಸೀಸರ್ ರೋಮ್ ನಗರದ ಅದರೊಳಗಡೆ ಪ್ರವೇಶ ಮಾಡ್ತಾನಲ್ಲ, ಆ ಒಂದು ಸಮಯದಿಂದ ಶುರುವಾಗತ್ತೆ. ರೋಮನ್ ಸಿಟಿಸನ್ಸ್ ವೆಲ್ಕಮ್ ಹಿಮ್ ಆ್ಯಂಡ್ ಆನರ್ ಹಿಮ್ ಆ್ಯಸ್ ಅ ನ್ಯಾಷನಲ್ ಹೀರೋ. ಒಳಗಡೆ ನಗರ ಪ್ರವೇಶ ಮಾಡ್ತಿರುವಂತಹ ಜೂಲಿಯಸ್ ಸೀಸರ್ನ ವೆಲ್ಕಮ್ ಮಾಡುತ್ತಾ ಅವನಿಗೆ ದೊಡ್ಡ ಒಂದು ಹಬ್ಬದ ರೀತಿಯಲ್ಲಿ ಮಾಡಿ ಅವನನ್ನು ಸ್ವಾಗತ ಮಾಡೋದನ್ನು ನಾವು ಈ ಒಂದು ನಾಟಕದ ಮೊದಲ ಭಾಗದಲ್ಲಿ ನೋಡ್ತೀವಿ. ಸೀಸರ್ ಬಿಕೇಮ್ ದ ಸೋಲ್ ರೂಲರ್ ಅಂಡರ್ ದ ಟೈಟಲ್ ಆಫ್ ಡಿಕ್ಟೇಟರ್. ಅಲ್ಲಿಂದ ಮುಂದಕ್ಕೆ ಬಿಕಾಸ್ ಕ್ರಾಸಸ್ ಈಸ್ ಅವೇ ಆ್ಯಂಡ್ ಪಾಂಪಿ ಈಸ್ ಕಿಲ್ಡ್, ಸೀಸರ್ ಬಿಕಮ್ಸ್ ದಿ ಸೋಲ್ ಡಿಕ್ಟೇಟರ್. ಈಗ ಮೂವರು ಇದ್ರಲ್ಲ, ಕ್ರಾಸಸ್, ಪಾಂಪಿ ಮತ್ತು ಸೀಸರ್, ಇವರಲ್ಲಿ ಕ್ರಾಸಸ್ ದೂರದಲ್ಲಿದ್ದಾನೆ, ಪಾಂಪಿ ತೀರ್ಕೊಂಡಿದ್ದಾನೆ. ಹಾಗಾಗಿ ಸೀಸರ್ ಒಬ್ಬನೇ ಸರ್ವಾಧಿಕಾರಿಯ ಥರ ಈಗ ರೋಮ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾನೆ. He was an extremely able administrator, governed Rome justly and impartially. ಸೀಸರ್ ಒಳ್ಳೆಯ ಆಡಳಿತಾಧಿಕಾರಿಯಾಗಿದ್ದ. ಅವನು ಯಾವುದೇ ರೀತಿಯ ಭೇದ ಭಾವ, ತಾರತಮ್ಯಗಳನ್ನು ಮಾಡ್ತಾ ಇರಲಿಲ್ಲ. ನ್ಯಾಯಯುತವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. Now there are two groups of people, one who hated Caesar and the other who admired him. ಈಗ ರೋಮ್ ಸಾಮ್ರಾಜ್ಯದಲ್ಲಿ ಎರಡು ಗುಂಪು ಇತ್ತು. ಒಂದು ಗುಂಪು ಸೀಸರ್ನ ದ್ವೇಷಿಸ್ತಾ ಇತ್ತು,
ಪಾಂಪಿಯ ಫಾಲೋವರ್ಸ್ ಅವರು. ದೇ ಅಡ್ಮೈರ್ಡ್ ಪಾಂಪಿ, ದೇ ವರ್ ದಿ ಫಾಲೋವರ್ಸ್ ಆಫ್ ಪಾಂಪಿ. ಈ ಯಾರು ಪಾಂಪಿಯ ಒಂದು ಹಿಂಬಾಲಕರೇನಿದ್ದಾರೆ ಅವನ ಕಡೆಯವರು ಸೀಸರ್ನ ಕಂಡ್ರೆ ದ್ವೇಷಿಸ್ತಾ ಇದ್ರು. ಫಾಲೋವರ್ಸ್ ಆಫ್ ಪಾಂಪಿ ಹೇಟೆಡ್ ಸೀಸರ್. ದ ಟ್ರಿಬ್ಯೂನ್ಸ್ ಫ್ಲಾವಿಯಸ್ ಆ್ಯಂಡ್ ಮೆರುಲಸ್, ಇವರಿಬ್ಬರು ಮುಖ್ಯ ಪಾತ್ರಧಾರಿಗಳು. ಫ್ಲಾವಿಯಸ್ ಆ್ಯಂಡ್ ಮೆರುಲಸ್, ದೇ ವರ್ followers of Pompey. In the first scene of the play, we see Flavius and Merulus abuse the citizens in the opening scene for celebrating Caesar's victory over Pompey. ನಾವು ನಾಟಕದ ಮೊದಲನೇ ದೃಶ್ಯದಲ್ಲಿ ಏನು ನೋಡ್ತೀವಿ ಅಂದರೆ, ಈ ಫ್ಲಾವಿಯಸ್ ಮತ್ತು ಮೆರುಲಸ್ ಏನಿದ್ದಾರೆ ಅವರು ಜನರನ್ನ ಬೈದು ಓಡಿಸ್ತಾ ಇರೋದನ್ನು ನೋಡ್ತೀವಿ. ವಾಟ್ ಆರ್ ದ ಪೀಪಲ್ ಡೂಯಿಂಗ್? ದೇ ಆರ್ ಸೆಲೆಬ್ರೇಟಿಂಗ್ ದ ವಿಕ್ಟ್ರಿ ಆಫ್ ಸೀಸರ್ ಓವರ್ ಪಾಂಪಿ. ಸೀಸರ್ ಏನು ಪಾಂಪಿಯನ್ನು ಸೋಲಿಸಿದ್ನಲ್ಲ, ಆ ಒಂದು ವಿಜಯೋತ್ಸವ, ಆ ಒಂದು ಘಟನೆಯನ್ನು ಅವರು ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದ್ದಿದ್ದನ್ನು ಕಂಡು ಫ್ಲಾವಿಯಸ್ ಮತ್ತು ಮೆರುಲಸ್ ಅವ್ರನ್ನ ಬೈದು ಓಡಿಸ್ತಾ ಇರೋದನ್ನು ನಾವು ನಾಟಕದ ಮೊದಲನೇ ದೃಶ್ಯದಲ್ಲಿ ನೋಡ್ತೀವಿ. ದೇ ರೆಪ್ರೆಸೆಂಟ್ ಸೀಸರ್ಸ್ ಎನಿಮೀಸ್. ಈ ಫ್ಲಾವಿಯಸ್ ಆ್ಯಂಡ್ ಮೆರುಲಸ್, ದೇ ಆರ್ ದ ಫಾಲೋವರ್ಸ್ ಆಫ್ ಪಾಂಪಿ ಆ್ಯಂಡ್ ದೇ ಆರ್ ದ ಎನಿಮೀಸ್ ಆಫ್ ಸೀಸರ್. ಇವರಿಬ್ಬರು ಏನು, ಇವರು ಫ್ಲಾವಿಯಸ್ ಮತ್ತು ಮೆರುಲಸ್ ಅವರು ಈ ಪಾಂಪಿಯ ಹಿಂಬಾಲಕರಾಗಿದ್ದರು, ಪಾಂಪಿಯನ್ನು ಇಷ್ಟಪಡ್ತಿದ್ರು. ಅದಕ್ಕಾಗಿ ಅವರ ನಾಯಕನನ್ನು ಕೊಲೆ ಮಾಡಿಸಿದಂತಹ ಸೀಸರ್ನ ಅವರು ದ್ವೇಷಿಸ್ತಾ ಇದ್ರು. There was also another group of Roman leaders who feared Caesar's growing greatness. ಇವರ ಜೊತೆಗೆ ಈ ಫ್ಲಾವಿಯಸ್ ಆ್ಯಂಡ್ ಮೆರುಲಸ್ ಏನಿದ್ದಾರೆ ಅವರ ಜೊತೆಗೆ ಇನ್ನೊಂದು ಗುಂಪು ಕೂಡ ಇತ್ತು. ದೇ ಫಿಯರ್ಡ್ ಸೀಸರ್ಸ್ ಗ್ರೋಯಿಂಗ್ ಗ್ರೇಟ್ನೆಸ್. ಸೀಸರ್ನ ಒಂದು ಬೆಳವಣಿಗೆ, ಅವನ ಒಂದು ವೈಭವವನ್ನು ಕಂಡು ಭಯಭೀತರಾದ ಮತ್ತು ಒಂದು ಅಸೂಯೆ ಪಡ್ತಾ ಇದ್ದಂತಹ ಇನ್ನೊಂದು ಗುಂಪು. ಅಮಂಗ್ ದೀಸ್ ವಾಸ್ ಬ್ರೂಟಸ್ ದ ಗ್ರೇಟ್ ಫಿಲಾಸಫರ್. ಈ ಗುಂಪಿನಲ್ಲಿ ಬರುವಂತಹ ಮುಖ್ಯ ಪಾತ್ರಧಾರಿಯ ಹೆಸರು ಬ್ರೂಟಸ್. ಅವನೊಬ್ಬ ತತ್ವಜ್ಞಾನಿ. ಹಿ ವಾಸ್ ಅ ಫಿಲಾಸಫರ್. ಹಿ ಲೈಕ್ ಹಿಸ್ ಗ್ರೇಟ್ forefathers was a true patriot and a man of very noble character and high ideals. Brutus came from a generation of philosophers. ಈ ಬ್ರೂಟಸ್ ಏನಿದ್ದಾರೆ ಅವನ ಪೂರ್ವಜರು ತತ್ವಜ್ಞಾನಿಗಳಾಗಿದ್ದರು. ಹಿ ವಾಸ್ ಅ ಪೇಟ್ರಿಯಾಟ್. ಹಿ ವಾಸ್ ಅ ಗ್ರೇಟ್ ಲವರ್ ಆಫ್ ರೋಮ್. ರೋಮ್ ಸಾಮ್ರಾಜ್ಯವನ್ನು ಅವನು ತುಂಬ ಪ್ರೀತಿ ಮಾಡ್ತಾ ಇದ್ದ, ಅದರ ಒಂದು ಸೇವಕನಾಗಿದ್ದ, ಅಪಾರವಾದಂತಹ ಹೆಮ್ಮೆಯನ್ನು ಹೊಂದಿದಂತಹ ದೇಶ ಪ್ರೇಮಿಯಾಗಿದ್ದ ಅವನು. ಆ್ಯಂಡ್ ಹಿ ವಾಸ್ ಅ ಮ್ಯಾನ್ ಆಫ್ ನೋಬಲ್ ಕ್ಯಾರೆಕ್ಟರ್. ಒಳ್ಳೆಯ ವ್ಯಕ್ತಿ ಅವನು, ಆದರ್ಶವನ್ನು ಹೊಂದಿದ್ದಂಥವನು. ಹಿ ಫಿಯರ್ಡ್ ದಟ್ ಸೀಸರ್ಸ್ ಆಂಬಿಷನ್ ವಾಸ್ ಟು ಕ್ರೌನ್ ಹಿಮ್ಸೆಲ್ಫ್ ಕಿಂಗ್ ಆ್ಯಂಡ್ ಸೆಂಟ್ರಲೈಸ್ ಆಲ್ ದ ಪವರ್ ಆಫ್ ದ ಸ್ಟೇಟ್ ಇನ್ ಹಿಸ್ ಓನ್ ಹ್ಯಾಂಡ್ಸ್. ವಿಲ್ ಸೀಸರ್ ಬಿಕಮ್ ದ ಕಿಂಗ್ ಆಫ್ ರೋಮ್? ದಟ್ ವಾಸ್ ದಿ ಗ್ರೇಟೆಸ್ಟ್ ಫಿಯರ್ ಆಫ್ ಬ್ರೂಟಸ್. ಹೀಗೆ ಮುಂದುವರಿತಾ ಸೀಸರ್ ಒಮ್ಮೆ ಸರ್ವಾಧಿಕಾರಿ ಆಗ್ಬಿಡ್ತಾನ, ರಾಜ ಆಗ್ಬಿಡ್ತಾನ, ನಮ್ಮ ಒಂದು ಗಣರಾಜ್ಯ ಏನಿದೆ ಅದು ರಾಜ್ಯ ಆಗ್ಬಿಡತ್ತಾ, ಸೀಸರ್ ಅದರ ರಾಜ ಆಗ್ಬಿಡ್ತಾನ ಅಂಥೇಳಿ ಬ್ರೂಟಸ್ ಬಹಳನೇ ಭಯ ಪಡ್ತಾ ಇದ್ದ. Brutus wanted his beloved Rome to be a republic forever. He wanted Rome to be a republic. ರೋಮು ಗಣರಾಜ್ಯವಾಗಿರಬೇಕು ಅಂತ ಬ್ರೂಟಸ್ ಇಷ್ಟಪಡ್ತಿದ್ದ. ಆ್ಯಂಡ್ ಹೇಟೆಡ್ ದ ವೆರಿ ಐಡಿಯಾ ಆಫ್ ಒನ್ ಮ್ಯಾನ್ಸ್ ರೂಲ್. ಹಿ ಡಿಡ್ ನಾಟ್ ಲೈಕ್ ದ ಡಿಕ್ಟೇಟರ್ ಸೀಸರ್ ಟು ರೂಲ್ ಓವರ್ ರೋಮ್. ಈ ರೋಮ್ ನಗರವನ್ನು, ರೋಮ್ ಸಾಮ್ರಾಜ್ಯವನ್ನು ಸರ್ವಾಧಿಕಾರಿಯೊಬ್ಬ ಆಳ್ವಿಕೆ
ಆಳ್ವಿಕೆ ಮಾಡೋದು ಬ್ರೂಟಸ್ಗೆ ಒಂಚೂರು ಇಷ್ಟ ಇರಲಿಲ್ಲ. ಬ್ರೂಟಸ್ ವಾಸ್ ಅ ಡ್ರೀಮರ್, ಬಟ್ ಹೀ ವಾಸ್ ಅ ಮ್ಯಾನ್ ಹೂ ಲಿವ್ಡ್ ಇನ್ ಡ್ರೀಮ್ಸ್. ಅವನು ಕಲ್ಪನಾ ಲೋಕದಲ್ಲಿ ವಿಹರಿಸುವಂತಹ ವ್ಯಕ್ತಿಯಾಗಿದ್ದ. ಅವನು ಈ ವಾಸ್ತವತೆಯನ್ನು ತಿಳ್ಕೊಂಡಿರಲಿಲ್ಲ. ವಾಟ್ ಈಸ್ ರಿಯಾಲಿಟಿ he did not know. He did not realize that times had changed and the common people of Rome no longer cared for a republic. ಸಮಯ ಬದಲಾಗಿದ್ದು ಬ್ರೂಟಸ್ ತಿಳಿದಿರಲಿಲ್ಲ. ಈಗ ರೋಮಲ್ಲಿದ್ದಂತಹ ಜನರು ತಮ್ಮ ದೇಶ ರಿಪಬ್ಲಿಕ್ ಆಗಿರಲೇಬೇಕು ಅಂತೇನು ಇಷ್ಟಪಡ್ತಿರ್ಲಿಲ್ಲ. ದೇ ವರ್ ಹ್ಯಾಪಿ ಈವನ್ ಇಫ್ ಅ ಕಿಂಗ್ ರೂಲ್ಡ್ ಓವರ್ ದೆಮ್. ದೇ ಡಿಡ್ ನಾಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಟುವರ್ಡ್ಸ್ ಸೀಸರ್ ಬಿಕಮಿಂಗ್ ಕಿಂಗ್. ಸೀಸರ್ ರಾಜ ಆಗೋದಕ್ಕೆ ಅವ್ರಿಗೆ ಯಾವುದೇ ಅಭ್ಯಂತರ ಇರಲಿಲ್ಲ ಜನಸಾಮಾನ್ಯರಿಗೆ. ಆದರೆ ಬ್ರೂಟಸ್ ಇದನ್ನು ತಿಳ್ಕೊಂಡಿರಲಿಲ್ಲ. ಹಿ ಸ್ಟಿಲ್ ವಾಂಟೆಡ್ ರೋಮ್ ಟು ಬಿ ಅ ರಿಪಬ್ಲಿಕ್. Some of Caesar's enemies were plotting against Caesar's life. ಸೀಸರ್ನ ಶತ್ರುಗಳು ಅವನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು, ಕೊಂದು ಬಿಡಬೇಕು ಅಂತ ಕಾಯ್ತಾ ಇದ್ರು. They were envious of Caesar's victory and hated him bitterly. ಅವರು ಸೀಸರ್ನ ಬಹಳ ದ್ವೇಷಿಸ್ತಾ ಇದ್ರು. ಅವನ ಒಂದು ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡ್ತಿದ್ರು. ಅವನನ್ನು ಮುಗಿಸ್ಬೇಕು ಅಂತ ಕಾಯ್ತಾ ಇದ್ರು. ಅಮಂಗ್ ದೆಮ್ ಕ್ಯಾಸಿಯಸ್, ದ ಬ್ರದರ್ ಇನ್ ಲಾ ಆಫ್ ಬ್ರೂಟಸ್, ವಾಸ್ ಅನ್ ಇಂಪಾರ್ಟೆಂಟ್ ಮೆಂಬರ್ ಆಫ್ ದಿಸ್ ಕಾನ್ಸ್ಪಿರೇಟರ್ಸ್. ಇವ್ರುಗಳಲ್ಲಿ ಸೀಸರ್ನ ಶತ್ರುಗಳಲ್ಲಿ ಬಹುಮುಖ್ಯವಾಗಿ ಬರುವಂಥವನ ಹೆಸರು ಕ್ಯಾಸಿಯಸ್ ಅಂತ. ಕ್ಯಾಸಿಯಸ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ದಿ ಅದರ್ ನೇಮ್ ವಿಚ್ ವಿ ಕಮ್ ಅಕ್ರಾಸ್ ಇನ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇಸ್ ಕ್ರಾಸಸ್. ಅದೇ ಬೇರೆ ಹೆಸರು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ಬಂತಲ್ಲ, ಅಲ್ಲಿ ನಾವು ಓದಿದ್ದು ಕ್ರಾಸಸ್, ಆದರೆ ಇದು ಕ್ಯಾಸಿಯಸ್. ಓಕೆ, ಸೊ ಕ್ಯಾಸಿಯಸ್ ವಾಸ್ ದಿ ಬ್ರದರ್ ಇನ್ ಲಾ ಆಫ್ ಬ್ರೂಟಸ್. ಇವರಿಬ್ಬರು ರಿಲೇಟಿವ್ಸು, ಬ್ರೂಟಸ್ ಮತ್ತು ಕ್ಯಾಸಿಯಸ್. ಆ್ಯಂಡ್ ಕ್ಯಾಸಿಯಸ್ ಹೇಟೆಡ್ ಸೀಸರ್. ಸೀಸರ್ನ ಬಹಳ ದ್ವೇಷಿಸ್ತಿದ್ದ ಮತ್ತು ಸೀಸರ್ನ ಕೊಲೆ ಮಾಡಲಿಕ್ಕೆ ಕಾಯ್ತಿದ್ದಂತಹ ವ್ಯಕ್ತಿ ಕ್ಯಾಸಿಯಸ್. ಸೊ ದೇ ಬಿಲಾಂಗ್ ಟು ಅ ಗ್ರೂಪ್ ಕಾಲ್ಡ್ ಕನ್ಸ್ಪಿರೇಟರ್ಸ್. ಇವರೆಲ್ಲರೂ ಕೂಡ ಸೀಸರ್ನ ಕೊಲೆ ಮಾಡೋದಕ್ಕೆ ಹೊಂಚು ಹಾಕಿ ಸಂಚು ಮಾಡಿದಂತಹ ಸಂಚುಕೋರರು, ಕ್ಯಾಸಿಯಸ್ ಆ್ಯಂಡ್ ಅದರ್ಸ್. The conspirators knew very well that if they murdered Caesar, all Rome will rise against them. These conspirators were very clear that the Roman citizens will revolt against them if they murdered Caesar. ಸೀಸರ್ನೇನಾದ್ರು ಕೊಲೆ ಮಾಡಿದರೆ ಇಡೀ ರೋಮನ್ ಸಾಮ್ರಾಜ್ಯದಲ್ಲಿ ಇರುವಂತಹ ಜನರೆಲ್ಲರೂ ದಂಗೆ ಎದ್ದುಬಿಡ್ತಾರೆ ಅಂತ ಕ್ಯಾಸಿಯಸ್ಗೆ ಗೊತ್ತಿತ್ತು. ಹಿ ನ್ಯೂ ದ ರಿಸಲ್ಟ್ ಆಫ್ ಸಚ್ ಅ ಮರ್ಡರ್, ಬಟ್ ಇಫ್ ದೇ ಕುಡ್ ಗೆಟ್ ಬ್ರೂಟಸ್ ಆಸ್ ದೇರ್ ಲೀಡರ್, ದ ಕಿಲ್ಲಿಂಗ್ ಆಫ್ ಸೀಸರ್ ವುಡ್ ಸೀಮ್ ಟು ದ ರೋಮನ್ ಸಿಟಿಸನ್ಸ್ ಅ ಗ್ರೇಟ್ ಸರ್ವೀಸ್ ಟು ರೋಮ್ ಆ್ಯಂಡ್ ನಾಟ್ ಅ ಫೌಲ್ ಕ್ರೈಮ್. ಆದರೆ ಈ ಒಂದು ಸಂಚು ಅಥವಾ ಈ ಒಂದು ಕೊಲೆಗೆ ಒಳ್ಳೆಯ ಒಂದು ರೂಪ ಕೊಡೋದು ಹೇಗೆ ಅಂದರೆ ಬ್ರೂಟಸನ್ನು ತಮ್ಮ ಜೊತೆ ಸೇರಿಸ್ಕೊಳ್ಳೋದು. ಬಿಕಾಸ್ ಪೀಪಲ್ ಹ್ಯಾಡ್ ಹೈ ರಿಗಾರ್ಡ್ ಫಾರ್ ಬ್ರೂಟಸ್. ಈ ಬ್ರೂಟಸ್ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಅವನೇನಾರು ಈ ಕೊಲೆಗಡುಕರ ಅಥವಾ ಸಂಚುಕೋರರ ಜೊತೆ ಇದ್ದಾನೆ ಅಂದರೆ ಬಹುಶಃ ಅವನು ಒಳ್ಳೆಯದಕ್ಕೆ ಕೊಲೆ ಮಾಡಿದ್ದಾನೆ ಅಂತ ಜನ ನಂಬ್ತಿದ್ರು. ಸೊ Cassius, along with his friends, decided to make Brutus one of them. ತಮ್ಮ ಜೊತೆ ಸೇರಿಸ್ಕೋಬೇಕು ಬ್ರೂಟಸ್ನ ಅಂಥೇಳಿ ಅವರೊಂದು ಪ್ಲ್ಯಾನ್ ಮಾಡಿದರು. Hence, they asked Cassius to win Brutus over to the conspiracy. ಬ್ರೂಟಸ್ನ ಹೇಗಾದರೂ ಮಾಡಿ ತಮ್ಮ ಗುಂಪಲ್ಲಿ ಸೇರಿಸ್ಕೋಬೇಕು, ಅವನ ಮನವೊಲಿಸಿ ನಮ್ಮ ಜೊತೆ ಸೇರಿಸಿದ್ರೆ ನಾವು ಮಾಡುವಂತಹ ಹೇಯ ಕೃತ್ಯ ಏನಿದೆ, ಸೀಸರ್ನ ಕೊಲೆ ಏನಿದೆ, ಅದನ್ನು ಜನ ಒಳ್ಳೆಯದು ಅಂತ ಭಾವಿಸ್ತಾರೆ. ಹಾಗೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಕ್ಯಾಸಿಯಸ್
tries to convince Brutus to join his party. ತನ್ನ ಜೊತೆ ಸೇರು ಅಂಥೇಳಿ ಕ್ಯಾಸಿಯಸ್ ಏನು ಮಾಡ್ತಾನೆ, ಬ್ರೂಟಸ್ನ ಮನವನ್ನು ಒಲಿಸ್ತಾನೆ. Okay, so we will stop here. In the next part we will see how Cassius tried to convince Brutus, and whether Brutus joins them or not, we will see in the next part of this video. Thank you.